ಗುಡ್ ಮಾರ್ನಿಂಗ್ ಎಲ್ರಿಗೂ. ಮಾರ್ನಿಂಗೇ ಎದ್ದು ನೋಡ್ತಾ ಇದ್ರೆ ನಮ್ಮ ಮನೆಯ ಪಕ್ಕದಲ್ಲಿ ನವಿಲುಗಳು ಒಂದು 10 ನವಿಲುಗಳು ಅಲ್ಲೇ ಓಡಾಡ್ತಿದ್ವು. ಸೊ ಎರಡು ವಿಡಿಯೋ ಮಾಡೋಕ್ಕಾಯಿತು. ಅಪ್ಪ ಊರಿಂದ ಬಂದಿದ್ದರು ಬಾಗಿನ ಕೊಡೋಕ್ಕೆ ಅಂತ ಹೇಳಿಬಿಟ್ಟು ನಮ್ಮ ಮನೆಯಲ್ಲಿ ಕ್ಯಾಪ್ಸಿಕಮ್ ಬೆಳೆದಿದ್ರಿಂದ ಅಮ್ಮಂಗೆ ಹೇಳಿದ್ದೆ ಕೊಟ್ಟು ಕಳಿಸಿ ಅಂತ ಹೇಳಿಬಿಟ್ಟು. ಸೊ ಬಾಗಿನ ಜೊತೆಗೆ ಸ್ವಲ್ಪ ವೆಜಿಟೇಬಲ್ಸು ಹಾಗೆ ಏನೇನೆಲ್ಲ ಬಾಗಿನ ಅದೆಲ್ಲ ಇರುತ್ತೆ ಅದು. ಹಾಗೆ ಮಾವಿನದು ಎಲೆಗಳು ಕೂಡ ನೀಟಾಗಿ ರೆಡಿ ಮಾಡಿಬಿಟ್ಟು ಕೊಟ್ಟಿದ್ದಾರೆ, ದುಡ್ಡು ಕೊಟ್ಟು ತೊಗೊಂಡ್ಬಿಡ್ತೀನಿ ಅಂತ ಹೇಳಿಬಿಟ್ಟು. ಸೊ ಮನೆಯಲ್ಲಿ ಮಾವಿನ ಎಲೆ ಮುಂಚೆನೇ ತೊಗೊಂಡು ಬಂದಾಗ ಒಂದು ಪೇಪರಲ್ಲಿ ಈ ಥರ ರೋಲ್ ಮಾಡಿ ಅದಾದಮೇಲೆ ಒಂದು ಕವರಿಗೆ ಹಾಕಿಬಿಟ್ಟು ಅದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ರೆ ಸುಮಾರು 1 ವೀಕ್ 15 ಡೇಸ್ವರೆಗೂ ಕೂಡ ಮಾವಿನ ಎಲೆ ಏನೂ ಆಗೋಲ್ಲ, ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಹಾಗೆ ಮಾಡ್ತಾಯಿದ್ದೀನಿ. ಈ ಹೆಣ್ಮಕ್ಳಿಗೆ ತವ್ರ ಮನೆಯಿಂದ ಯಾರೇ ಬಂದರೂ ಕೂಡ ತುಂಬಾ ಖುಷಿಯಾಗುತ್ತೆ. ಅದು ಈ ಟೈಮ್ ಅಂತ, ಹಬ್ಬದ ಟೈಮ್ ಅಂತ ಮಾತ್ರ ಅಲ್ಲ, ಯಾವ ಟೈಮಲ್ಲಾದ್ರೂ ಅಷ್ಟೇ. ಅದಾದಮೇಲೆ ಬಳೆ ಕೂಡ ಕೊಟ್ಟು ಕಳಿಸಿದ್ರು. ಅಮ್ಮ ಇದು ಪೂಜೆಗೆ ಅಂತ ಹೇಳಿಬಿಟ್ಟು ತೆಗೆದುಕೊಟ್ಟಿದ್ರು, ನೀನು ಬೇಕಾದ್ರೆ ಸಪ್ರೇಟಾಗಿ ತಗೋ ಅಂತ ಹೇಳಿದ್ರು. ಹಾಗೆ ಹಾಲು ಕೊಟ್ಟು ಕಳಿಸಿದ್ರು. ತವ್ರ ಮನೆಯಿಂದ ಉಡುಗೊರೆ ಏನೇ ಕೊಟ್ಟರು ಕೂಡ ಅದನ್ನು ಹಣ್ಣು, ಈ ಥರ ಬಾಗಿನ ಸಾಮಾನು ಸೆಟ್ಟು ಎಲ್ಲನೂ ಕೂಡ ಇಟ್ಟು ಪೂಜೆ ಮಾಡಿದ್ರೆ ಗಂಡನ ಮನೆ ಮತ್ತು ತವ್ರ ಮನೆ ಇಬ್ಬರಿಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಚಿಕ್ಕ ಚಿಕ್ಕ ಬಾಕ್ಸ್ ಇದ್ದು ನನ್ನ ಮಗ ಅದನ್ನು ಎತ್ಕೊಡಿ ಅಂತ ಹೇಳಿಬಿಟ್ಟು ತರಲೆ ಮಾಡ್ತಿದ್ದ. ಹಾಗೆ ಸ್ವಲ್ಪ ಕಟ್ ಮಾಡಿ ಅವನಿಗೂ ತೆಗೆದುಕೊಟ್ಟೆ. ಇದು ರೆಗ್ಯುಲರ್ ಯೂಸು, ಹಾಗೆ ಎಲ್ಲರ ಅಕೇಶ್ನಲ್ಲಿ ಹೊರ್ಗಡೆ ಹೋದಾಗ ಸೊ ಉಟ್ಕೊಳ್ಳೋಂಥ ಸ್ಯಾರಿ. ಅಮ್ಮ ಇದು ರೆಗ್ಯುಲರ್ ಯೂಸ್ ಸ್ಯಾರಿನಲ್ಲ, ನಿನಗೆ ದೇವಸ್ಥಾನಕ್ಕೆ ಎಲ್ಲಾದರೂ ಹೋದಾಗ ಬೇಕಾಗುತ್ತೆ, ಉಟ್ಕೋ, ಯೂಸ್ ಮಾಡ್ಕೊ, ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸದ್ಯಕ್ಕೆ ಇದನ್ನೇ ತಗೋ, ಸ್ಯಾರಿ ಏನು ಬೇಡ ಅಂತ ಹೇಳಿದ್ನಲ್ಲ, ಮತ್ತು ಸ್ಯಾರಿ ತೊಗೊಳೋದೇನು ಬೇಡ, ಇದರಲ್ಲೇ ಇಟ್ಬಿಟ್ಟು ಪೂಜೆ ಮಾಡು ಅಂತ ಹೇಳಿ ಆ ಸ್ಯಾರಿನ ಕೊಟ್ಟು ಕಳಿಸಿದ್ರು. ಈ ಸ್ಯಾರಿ ಕಲರ್ ಬಂದು ಪಾಚಿ ಗ್ರೀನ್ ಬರುತ್ತೆ. ಸೊ ವಿಡಿಯೋದಲ್ಲಿ ಕರೆಕ್ಟಾಗಿ ಕಲರ್ ಯಾವುದು ಅಂತೇಳಿ ಐಡೆಂಟಿಫೈ ಮಾಡೋದಕ್ಕಾಗಲ್ಲ, ಬಟ್ ಪಾಚಿ ಗ್ರೀನ್ ಬರುತ್ತಲ್ಲ, ಸೊ ಆ ಕಲರ್ ಬರುತ್ತೆ. ಸೊ ತುಂಬ ಸ್ಯಾರಿ ವೈಸ್ ನೋಡೋದಾದರೆ ತುಂಬಾ ಲೈಟ್ ವೆಯ್ಟ್ ಇತ್ತು, ತುಂಬಾ ಚೆನ್ನಾಗಿತ್ತು ಕೂಡ. ನೋಡೋಣ ಆದರೆ ಹೊಲ್ಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡೆ. ಅಮ್ಮ ನೀನು ಸ್ಯಾರಿ ಏನು ತೊಗೊಳ್ಬೇಡ, ಸಪ್ರೇಟಾಗಿ ಬೇಕಾದ್ರೆ ನೀನು ಏನಾದರೂ ತೊಗೋ, ಈಗ ಸದ್ಯಕ್ಕೆ ಪೂಜೆ ಮಾಡೋದಕ್ಕೋಸ್ಕರ ಈ ಥರನೇ ಮಾಡು ಅಂತ ಹೇಳಿ ಕೊಟ್ಟು ಕಳಿಸಿದ್ದಾರೆ. ಮನೆಯಲ್ಲಿ ಪುಟ್ಪುಟಾಣಿ ಮಕ್ಕಳಿದ್ರೆ ಅವರು ನಾವು ಹೇಳೋಕ್ಕಿಂತ ನಮ್ಮನ್ನು ನೋಡಿ ಕಲಿಯೋದೇ ತುಂಬಾ ಜಾಸ್ತಿ. ನಾನು ಈ ರೀತಿ ವೀಡಿಯೋನೆಲ್ಲ ಮಾಡ್ಕೊಳ್ವಾಗ ಕ್ಯಾಮ್ರಾ ನೋಡ್ತಾ ಇರ್ತೀನಿ, ಮೊಬೈಲ್ ನೋಡ್ತಿರ್ತೀನಿ ಅಂತ ಹೇಳಿಬಿಟ್ಟು ನನ್ನ ಮಗನೂ ಸೇಮ್ ನನ್ನ ಥರನೇ ಕಾಪಿ ಮಾಡ್ತಿರ್ತಾರೆ. ಸೊ ಮಕ್ಕಳು ಮನೆಯಲ್ಲಿ ಇರುವಾಗ ನಾವು ಆದಷ್ಟು ಒಳ್ಳೆಯದನ್ನು ಹೇಳಬೇಕು, ಒಳ್ಳೆಯದನ್ನು ಮಾತಾಡಬೇಕು, ಒಳ್ಳೆಯದನ್ನು ತೋರಿಸ್ಬೇಕು ಅಂತ ಹೇಳ್ತೀನಿ. ಅಪ್ಪ ಸ್ವೀಟ್ ಏನು ಮಾಡಬೇಡ, ನನಗೆ ಅನ್ನ ಸಾಂಬಾರು ಸಾಕು ಅಂದರು. ಬಟ್ ಬಾಗಿನ ಕೊಡೋಕ್ಕೆ ಬಂದಾಗ ಸ್ವೀಟ್ ಏನಾದರೂ ಮಾಡಿ ಕೊಡಲೇಬೇಕು. ಸೊ ಪಾಯಸ, ಅನ್ನ ಸಾಂಬಾರು, ಸ್ವಲ್ಪ ಬೋಂಡ, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಬೋಂಡ ಮಾಡಿ, ನೆಕ್ಸ್ಟ್ ಡೇನೇ ಗೌರಿ ಹಬ್ಬ ಇದ್ದಿದ್ದರಿಂದ ಗೌರಿ ಪೂಜೆನ ನಾನು ಬೆಳಗ್ಗೆನೇ ಮಾಡಿದೆ. ಸೊ ಬೆಳಗ್ಗೆ ಮಾಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತೇಳಿ ಬನಶಂಕರಿಯಲ್ಲಿ ಇರುವಂಥ ಬನಶಂಕರಿ ಟೆಂಪಲ್ಗೆ ಹೋದ್ವಿ. ತುಂಬಾ ರಶ್ ಇತ್ತು ಅವತ್ತು. ಸೊ ಅಲ್ಲಿ ಟಿ ವಿ ನೈನವ್ರು ಕೂಡ ಬಂದು ಅಂದರೆ ಅಲ್ಲಿಗೆ ಬಂದಿರುವಂಥ ಭಕ್ತಾದಿಗಳಿಗೆ ಇರುವಂಥ ಅನಿಸಿಕೆ, ಅಭಿಪ್ರಾಯಗಳನ್ನೆಲ್ಲ ತಿಳ್ಕೊತಾ ಇದ್ದರು. ಸೊ ನಾನು ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಗೌರಿ ಹಬ್ಬ ಆದಮೇಲೆ ನೆಕ್ಸ್ಟ್ ಡೇನೇ ಗಣಪತಿ ಹಬ್ಬ ಇರುತ್ತಲ್ವ, ಸೊ ಗಣಪತಿನೂ ಕೂಡ ತೊಗೊಬಂದಿದ್ವಿ. ಅದಾದಮೇಲೆ ನನಗೆ ಅಣ್ಣಂದು ಎಂಗೇಜ್ಮೆಂಟ್ ಇತ್ತು, ನನ್ನ ಕಸಿನ್ ಬ್ರದರ್ದು. ಹಬ್ಬ ಎಲ್ಲ ಮುಗಿಸ್ಕೊಂಡು ಊರಿಗೆ ಬಂದೆ. ಸಂಡೇ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಮತ್ತೆ ನಾನು ರಿಟರ್ನ್ ಮಂಡೇ ನಾನು ಈವ್ನಿಂಗ್ ಒಳಗಡೆ ಬ್ಯಾಂಗ್ಳೂರಿಗೆ ರೀಚ್ ಆದೆ. ಇದಿಷ್ಟು ನನ್ನ ಹಬ್ಬ ಹಿಂದಿನ ದಿನ ಮತ್ತು ಹಬ್ಬ ಆದಮೇಲೆ ಮತ್ತು ಅಣ್ಣನ ಎಂಗೇಜ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಆಗಿರೋಂಥ ವ್ಲಾಗ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.